ಬರ ಪರಿವೀಕ್ಷಣೆ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಸೊ ಹಾಗಾಗಿ ಇವತ್ತು ಮತ್ತು ನಾಳೆ 2 ದಿವಸ ನಾನು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಮಳೆಯ ಕೊರತೆ ಆಗಿದೆ ಅಂಥ ತಾಲೂಕುಗಳಿಗೆ ಭೇಟಿ ನೀಡಿ ಬರ ಪರಿವೀಕ್ಷಣೆ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈಗ ಮೈಸೂರು ಉಸ್ತುವಾರಿ ಸಚಿವರಾಗಿ ಮೊದಲು ತಾತ್ಕಾಲಿಕವಾಗಿ ಮಾಡಿದ್ದು ಖಚಿತ ಆಗಿದೆ. ಹಾಗಾಗಿ ಮೊದಲನೇ ಬಾರಿ ಉಸ್ತುವಾರಿ ಸಚಿವನಾಗಿ ಮೈಸೂರು ಬಂದಿರೋದ್ರಿಂದ ಮೊದಲು ನಮ್ಮ ಇಲ್ಲಿಂದ ಪೆದ್ದ ಮಠಕ್ಕೆ ಬಂದು ಇಲ್ಲಿ ಜ್ಞಾನಪ್ರಕಾಶ ಸ್ವಾಮಿಗಳ ಆಶೀರ್ವಾದ ಪಡೆದು ನಂತರ ನಮ್ಮ ಸುತ್ತೂರು ಮಠಕ್ಕೂ ಹೋಗಿ ಅಲ್ಲೂ ಆಶೀರ್ವಾದ ಪಡೆದು ನಂತರ ಎಲ್ಲ ತಾಲೂಕು ಸಚಿವ ಸಂಪುಟ ಭೇಟಿ ಇಲ್ಲ. ಈಗಾಗಲೇ ಹೇಳತ್ತಲ್ಲ, ಮೈಸೂರು ಉಸ್ತುವಾರಿ ಸಚಿವರು ತಾತ್ಕಾಲಿಕವಾಗಿ ಕೊಟ್ಟಿದ್ರು. ಸಚಿವ ಸಂಪುಟ ಪುನರ್ ವಿಸ್ತರಣೆ ಆದಮೇಲೆ ಮತ್ತೆ ಮೈಸೂರು ಉಸ್ತುವಾರಿ ಸಿಗುತ್ತಾರೋ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಅಧಿಕೃತವಾಗಿ ಎಲ್ಲೂ ಹೋಗಿರಲಿಲ್ಲ. ಈಗ ಮೈಸೂರು ಉಸ್ತುವಾರಿನೇ ಭೌತಿಕ ಖಚಿತ ಆಗಿರೋದ್ರಿಂದ ನಾನು ಮೊದಲನೇ ಬಾರಿ ಮೈಸೂರು ಉಸ್ತುವಾರಿ ಸಚಿವರಾಗಿ ಬಂದಿರೋದ್ರಿಂದ ಮಟ್ಟಿಗೆ ಭೇಟಿ ಕೊಟ್ಟೆ. ಸರ್, ಸಚಿವ ಸಂಪುಟ ಬಗ್ಗೆ ಅಸಮಾಧಾನ ಇರುವಂಥ ವಿಚಾರವಾಗಿ ಕೆಲ ಹಿರಿಯ ಶಾಸಕರು ಆಗಲೇ ಯಾರ್ಯಾರು ಅಸಮಾಧಾನಿಸಿದ್ದಾರೆ ಅವರೆಲ್ಲ ಹೋಗಿ ನೇರವಾಗಿ ಭೇಟಿ ಮಾಡಿ ಅವರ ಮನವೊಲಿಸುವಂಥ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಯಾವುದೇ ಭಿನ್ನಮತ ಇಲ್ಲ, ಅದು ಶಮನ ಆಗುತ್ತೆ. ಸಾಕಷ್ಟು ಸಮಾಧಾನ ಮಾಡ್ತೀರಾ? ತನ್ವೀರ್ ಸೇಠ್ ಇರ್ಬೋದು, ಮಾದೇವಪ್ಪ ಇರ್ಬೋದು, ನೀವೇನು ಭೇಟಿ ಮಾಡ್ತೀರಾ? ಮಾದೇವಪ್ಪ ಸರ್ ಆಗಲಿ ಮತ್ತು ತನ್ವೀರ್ ಸೇಠ್ ಆಗಲಿ ಇಬ್ಬರು ಕೂಡ ನನಗೆ ಬಹಳ ಹಿರಿಯರಾದಂಥ ಶಾಸಕರಿದ್ದಾರೆ, ಬಹಳ ಅನುಭವಿ ಇರುವಂಥ ರಾಜಕಾರಣಿಗಳಿದ್ದಾರೆ. ಸೊ ನಾನೇನು ಅವ್ರಿಗೆ ಹೆಚ್ಚು ಹೇಳಬೇಕಾಗಿಲ್ಲ, ಆದರೂ ಕೂಡ ವೈಯಕ್ತಿಕವಾಗಿ ಅವನ್ನ ಭೇಟಿ. ಸರ್, ಇನ್ನೊಂದು ಸಚಿವ ಸ್ಥಾನದ ನಿರೀಕ್ಷೆ ಇತ್ತು ಸರ್ ಮೈಸೂರಿಗೆ. ಸರ್, ಎಸ್ ಸಿ ಮಾದೇವಪ್ಪ ಭಾಳ ನಿರೀಕ್ಷೆ ಇಟ್ಕೊಂಡಿದ್ರು. ಮಾದೇವಪ್ಪ ಸರ್ ಅವ್ರ ಹೆಸರು ಕೂಡ ತಂದೆಯವರು ಕೊಟ್ಟಿದ್ರು ಲಿಸ್ಟ್ನಲ್ಲಿ. ಬಟ್ ಹೈಕಮಾಂಡ್ ಅವರು ಈ ಬಾರಿ ಮಾದೇವಪ್ಪ ಸರ್ ಅವ್ರನ್ನ ಪರಿಗಣಿಸಿಲ್ಲ. ಯಾರಾದರೂ ಎಸ್ ಸಿ ಬಲಗೈ ಇದರೊಳಗೆ ಯಾರಾದರೂ ಹೊಸ ಮತಗಳನ್ನು ಕೊಡಬೇಕು ಅಂತ ಹೇಳಿ ನರೇಂದ್ರ ಸ್ವಾಮಿ ಅವ್ರನ್ನ ಅವ್ರು ಆಯ್ಕೆ ಮಾಡಿದ್ದಾರೆ. ಬಟ್ ತಂದೆಯವರು ಎಚ್ ಸಿ ಮಾದೇವಪ್ಪ ಅವರ ಹೆಸರನ್ನು ಕೊಟ್ಟಿದ್ರು. ಮೊದಲನೇ ಲಿಸ್ಟಲ್ಲೂ ಕೊಟ್ಟಕ್ಕೆ ತಂದೆಯವರು ಸುಮಾರು 14 ಕೊಟ್ಟಿದ್ರು. ಅದು ಮೊದಲನೇ ಎಚ್ ಸಿ ಮಾದೇವಪ್ಪ ಮನಾಥ್ ಅವರು ಈ ಸುದ್ದಿ ಏನಾದರೂ ಹೇಳ್ತಿರ್ತಾರೆ, ಅವ್ರಿಗೆ ಇಲ್ಲದೆ ಇರೋದು ಅವರಲ್ಲಿ ಸಾಕ್ಷಿ ಎಲ್ಲ ಆಧಾರ ಎಲ್ಲ ಏನಾದರೂ ಹೇಳ್ತಿರ್ತಾರೆ. ಈಗ ತಂದೆಯವರು ಎಲ್ಲರಿಗೂ ಗೊತ್ತಿರೋ ಹಾಗೆ ಜಮೀನವ್ರ ಬಗ್ಗೆ ಏನು ಶಿಫಾರಸು ಮಾಡಿರಲಿಲ್ಲ. ಸೊ ಹಾಗಾಗಿ 2 ಮುಸ್ಲಿಂ ಸ್ಥಾನಗಳು ಖಾಲಿ ಇತ್ತು. 2 ಒಂದು ತನ್ವೀರ್ ಸೇಠ್ ಅವ್ರನ್ನ ಮಾಡ್ಬೋದಾಗಿತ್ತು. ಆದರೆ ಹೈಕಮಾಂಡ್ ಬೇರೆ ಬೇರೆ ಕಾರಣಗಳಿಂದ ನವೀರವರೇ ಬಾರಿನೂ ಆಯ್ಕೆ ಮಾಡಬೇಕು ಒಂದು ಹೇಗೆ ಅಂತ ಹೇಳಿ ಅವರು ಆಯ್ಕೆ ಮಾಡಿದ್ರು. ಹಾಗಾಗಿ ತನ್ವೀರ್ ಸೇಠ್ ಅವರು ತಪ್ಪಿದೆ. ಸೊ ಇದರೊಳಗೆ ತಂದೆಯವ್ರದ್ದು ಏನು ಕೈ ಮಾಡಿದೆ ನನಗೆ ಗೊತ್ತಿಲ್ಲ. ಬಟ್ ತಂದೆ ನಾನು ಕೂಡ ಕೇಳಿದ್ದೆ, ಕೆಲವರು ಹೆಸರು ಹೇಳಿದ್ರು ಸೊ ಹಾಗಾಗಿ ಡಿಸಿಷನ್ಸ್ ಆಗಿರ್ತದೆ. ನಾನು ಹೇಳಿದ್ದಲ್ಲ, ಪೂರ್ತಿ ನೋಡಿಲ್ಲ, ತಂದೆಯವ್ರ ಬಾಯಿಂದ ಕೇಳಿದ್ದೆ. ಮಾದೇವಪ್ಪ ಸರ್ ಕೇಳಿದ್ದೆ. ಸಿದ್ದರಾಮಯ್ಯ ಅಸಮಾಧಾನ ಇತ್ತು. ಹೀಗಾಗಿ ನಾನೇನು ಹೇಳಿದಪ್ಪ, ಹಿಂದೂ ರಾಷ್ಟ್ರ ಆಯಿತು ಅಂತಂದರೆ ಈ ಹಿಂದುತ್ವವಾದಿಗಳೇನಿದ್ದಾರೆ ಅವರು ಮತ್ತೆ ಮನುಸ್ಮೃತಿಯಲ್ಲಿ ಇರುವಂಥ ಸಾಮಾಜಿಕ ವ್ಯವಸ್ಥೆ ವಾಪಸ್ ತರ್ತಾರೆ. ಮನುಸ್ಮೃತಿಯಲ್ಲಿರುವಂಥ ಸಾಮಾಜಿಕ ವ್ಯವಸ್ಥೆ ಇರ್ತದೆ, ಅದು ಶೋಷಣೆ ಮಾಡುವಂಥ ವ್ಯವಸ್ಥೆ. ಸೊ ಆ ರೀತಿ ಶೋಷಣೆ ಆದರೆ ಮತ್ತೆ ಯಾರು ನಾವೆಲ್ಲ ಶೂದ್ರ ಸಮುದಾಯದವರು ಸಮುದಾಯದವರು ಅವರೆಲ್ಲ ಜಾತಿ ವ್ಯವಸ್ಥೆಯಲ್ಲಿ ಮತ್ತೆ ಶೋಷಣೆಗೆ ಆಗ್ತೀವಿ. ಸೊ ಹಾಗಾಗಿ ಆ ಜಾತಿ ವ್ಯವಸ್ಥೆ ಮತ್ತೆ ಬರಬಾರ್ದು. ಅಂಬೇಡ್ಕರ್ ಅವರು ಹೇಳಿದರು, ಅಂಬೇಡ್ಕರ್ ಅವರು ಹೇಳಿದ್ರು. ಸೊ ಅದೇ ಕೋಟೆ ನಾನು ಹೇಳಿದ್ದು, ಬೇರೆ ಇನ್ನೇನು ನಾನು ಹೊಸದಾಗಿ ಹೇಳಿಲ್ಲ. ಅಂಬೇಡ್ಕರ್ ಅವರು ಹೇಳಿದರು, ಇಫ್ ಇಂಡಿಯಾ ಬಿಕಮ್ಸ್ ಎ ಹಿಂದೂ ರಾಷ್ಟ್ರ ದೇ ವಿಲ್ ಬಿ ಮೋರ್ ಡೇಂಜರ್ ಟು ದ ಕಂಟ್ರಿ, ವೆರಿ ಡೇಂಜರ್ಸ್ ಟು ದ ಕಂಟ್ರಿ ಅಂತ ಹೇಳಿದ್ರು. ಸೊ ಅದನ್ನೇ ಯಾಕಂದರೆ ಎಷ್ಟು ವರ್ಷಗಳು ಕೂಡ ನಮ್ಮ ಕಂಟ್ರಿ ಇರೋದೇ ಸೆಕ್ಯುಲರ್ ಆಗಿ, ಈಗಲೂ ಕೂಡ ಸೆಕ್ಯುಲರ್ ಆಗೇ ಇದೆ. ಈಗಲೂ ಕೂಡ ಒಂದು ರಿಲಿಜಿಯಸ್ ಕಂಟ್ರಿ ಅಲ್ಲ ನಮ್ಮದು. ಯಾವತ್ತೂ ಕೂಡ ಒಂದು ಧರ್ಮದ ಆಧಾರದ ಮೇಲೆ ರಾಷ್ಟ್ರ ನಿರ್ಮಾಣ ಆಗಿಲ್ಲ. ನಮ್ಮದು ಜಾತ್ಯತೀತವಾದಂಥ ಧರ್ಮನಿರಪೇಕ್ಷವಾದಂಥ ರಾಷ್ಟ್ರ. ಸಂವಿಧಾನದಲ್ಲಿ ಅದನ್ನು ಹೇಳಿದೆ. ಸೊ ಸಂವಿಧಾನದಲ್ಲಿ ಹೇಳಿದ್ರೆ ನಾನು ಹೇಳಿದೆ ಹೊಸದಾಗಿ ಅಷ್ಟೇ. ಸರ್, ಈಗ ಕಬಿನಿ ಕೆರೆಸು ತುಂಬಿದೆ, ರೈತರ ಬೆಳೆಗಳಿಗೆ ನೀರು ಹರಿಸುವ ಕೆಲಸ ಆಗುತ್ತೆ, ನಾಲೆಗಳಿಗೆ ನೀರು ಬಿಡುವ ಕೆಲಸ ಆಗುತ್ತೆ ಸರ್. ಈಗಾಗಲೇ ಸರ್ವಪಕ್ಷಗಳ ಸಭೆಗಳಲ್ಲಿ ಕಾವೇರಿ ನೀರು ವಿವಾದ ಬಗ್ಗೆ ಸಭೆ ಮುಖ್ಯಮಂತ್ರಿ ಕೂಡ ಅಲ್ಲೂ ಕೂಡ ತೀರ್ಮಾನ ಆಗಿದೆ. ಹೇಗಿದ್ರು ಅಣೆಕಟ್ಟೆಗಳು ತುಂಬಿದೆ, ನ್ಯಾಚುರಲ್ ಆಗಿ ನೀರು ಹೊರಗಡೆ ಹೋಗುತ್ತೆ, ಹಾಗಾಗಿ ಕೆನಾಲ್ಗಳು ಕೂಡ ನೀರು ಬಿಡಬೇಕು ಅಂತ ಹೇಳಿ
ಅದೇ ಸೂಚನೆ ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ. ಹಾಗೆ ಕೆನಡಾದಲ್ಲಿ ಕಂಬಳ ವಿಚಾರದಲ್ಲಿ ಇನ್ನೂ ತೀರ್ಮಾನ ಆಗಿಲ್ಲ, ಬಟ್ ಎಲ್ಲ ತಯಾರಿ ನಡೀತಿದೆ. ಮುಖ್ಯಮಂತ್ರಿಗಳು ನಡಿಬೇಕು ಅಂತ ಯಾಕಂದ್ರೆ ಈಗ ದಿನೇಶ್ ಗುಂಡೂರಾವ್ ಅವರು ಜಾತಿ ಆಧಾರದ ಮೇಲೆ ಅದೇ ಮಾನದಂಡದ ಮೇಲೆ ಸಚಿವ ಸ್ಥಾನ ಜಾತಿ ಆಧಾರದ ಮಾನದಂಡ ಮಾಡಿಕೊಟ್ಟಿದ್ದಾರೆ. ಅದರೊಳಗೆ ಏನು ಇವಾಗ ನಾವೆಲ್ಲ ಸಮುದಾಯದಲ್ಲೂ ಪ್ರಾತಿನಿಧ್ಯ ಕೊಡಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಯಾವಾಗಲೂ ಸಂಪುಟ ರಚನೆ ಆದಾಗ ಏನು ಮಾಡ್ತಾರೆ, ಸಮುದಾಯಗಳು ಪ್ರಾತಿನಿಧ್ಯ ನೋಡ್ತಾರೆ, ಪ್ರಾದೇಶಿಕ ಪ್ರಾತಿನಿಧ್ಯ ನೋಡ್ತಾರೆ, ಹೊಸಬ್ರು ಹಳಬ್ರು ಎಲ್ಲರೂ ಇದ್ದಾರಾ ಅಂತ ನೋಡ್ತಾರೆ. ಸೊ ಆ ರೀತಿ ಮಾಡಬೇಕಾದ್ರೆ ಒಂದಷ್ಟು ಸಮುದಾಯಗಳು ಬಿಟ್ಟೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಈಗ ಎಷ್ಟೊಂದು ಸಮುದಾಯಗಳು ಬಿಟ್ಟೋಗಿದೆ. ಸೊ ಅದು ಒಂದೊಂದ್ಸರಿ ಆ ರೀತಿ ಆಗುತ್ತೆ, ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಈಗ ಮೊದಲನೇ ಬಾರಿ ಮಾಡಿದಾಗ ಖಂಡಿತ ಬ್ರಾಹ್ಮಣ ಸಮುದಾಯಕ್ಕೆ ಅವಕಾಶ ಕೊಟ್ಟಿದ್ರು. ಸೊ ಈ ಸರಿ ಕೊಡೋಕ್ಕಾಗಿಲ್ಲ. ಮುಂದಿನ ದಿವಸಗಳಲ್ಲಿ ಮತ್ತೆ ಅದನ್ನು ಕೊಡ್ತಾರೆ. ಮತ್ತೆ ಬರೀ ಸಚಿವ ಸ್ಥಾನ ಮಾತ್ರ ಅಷ್ಟೇ ಅಲ್ಲ, ಪಕ್ಷದಲ್ಲಿ ಇನ್ನೂ ಬೇಕಾದ ಸ್ಥಾನಮಾನಗಳಿರುತ್ತೆ, ನಿಗಮ ಮಂಡಳಿಗಳಿರುತ್ತೆ, ಎಲ್ಲ ಸಮುದಾಯಗಳಿಗೂ ಪ್ರಾತಿನಿಧ್ಯ ಕೊಡುವಂಥ ಕೆಲಸ ಮಾಡ್ತಾರೆ. ಪ್ರಮಾಣ ವಚನಕ್ಕೆ ಹೋಗದೇ ಇರುವಂಥ ವಿಚಾರ ಕೂಡ ಡಿಸ್ಕಷನ್ ಆಗ್ತಾ ಇದೆ. ನನಗೆ ಗೊತ್ತಿರೋದು ತಂದೆಯವ್ರಿಗೆ ಏನಂತ ಹೆಚ್ಚಿನ ಅಸಮಾಧಾನ ಇಲ್ಲ. ಯಾಕೆಂತಂದರೆ ಅವತ್ತೇ ಅವ್ರದ್ದು ಹುಟ್ಟದ ಹಬ್ಬ ಇತ್ತು ಕೂಡ. ಮತ್ತು ಎಲ್ಲರೂ ಯಾರು ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಮಂತ್ರಿಗಳು ಬಹುತೇಕ ಜನ ಬಂದು ಸಿದ್ದರಾಮಯ್ಯವ್ರನ್ನು ಕೂಡ ಕರೆದಿದ್ರು. ಅಪ್ಪ ಅವರೆಲ್ಲರಿಗೂ ಕೂಡ ಶುಭ ಹಾರೈಸಿದ್ದಾರೆ, ಸಂತೋಷದಿಂದ ಭೇಟಿ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೇನು ಅಂತ ಅಸಮಾಧಾನ ಹೋಗಲಿಲ್ಲ. ಅವರು ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ರು. ಅದು ನೀವು ಅವ್ರನ್ನೇ ಕೇಳಬೇಕು. ನನಗೆ ಗೊತ್ತಿಲ್ಲ, ಅದನ್ನ ಹೈಕಮಾಂಡ್ ಅವರೇ ಡಿಸೈಡ್ ಮಾಡಿ. ನಾನು ಕೇಳಕ್ಕೆ ಗಾಯತ್ರಿ ಅವ್ರು ಹಂಗೆ ಹೇಳಿಲ್ಲ. ಮತ್ತೆ ನೀವು ಹೇಗೆ ಹೇಳ್ತಿದ್ದೀರಿ? ಆ ಥರದ್ದೇನಿಲ್ಲ. ಗಾಯತ್ರಿ ಅವರೇ ಹೇಳಿದ್ದಾರೆ. ಯಾವ ಕಾರಣಕ್ಕೆ ನನಗೆ ತಪ್ಪಿದ್ದೋ ಗೊತ್ತಿಲ್ಲ, ನನಗೆ ಯಾರು ಹೇಳಿಲ್ಲ ಅಂತ. ಸೊ ಅಂದರೆ CM ಇಂದ ಫೋನ್ ಬಂದಿಲ್ಲ ಅಂತ. ಸೊ ಹಾಗಾಗಿ ಯಾರೇ ಬೇರೆ ನಾಯಕರು ಯಾರು ಕೂಡ ಅವರಿಗೆ ನೀವು ಪ್ರಮಾಣ ವಚನ ತಗೋಬೇಡಿ ಅಂತ ಹೇಳಿಲ್ಲ. ಸೊ ಹೈಕಮಾಂಡ್ ಅದನ್ನು ತೀರ್ಮಾನ ಮಾಡಿ. ರಾಜೀನಾಮೆ ಕೊಡ್ತೀನಿ ಅಂತ ಮುಂದಾಗಿರೋರಿಗೆ ತಮ್ಮ ಸಲಹೆ ಇರ್ತದೆ. ಸಾಕಷ್ಟು ಜನ ರಾಜೀನಾಮೆ ಮುಂದಾಗಿರೋದು ಪಕ್ಷದ ಒಂದು ಹಿತ ಎಲ್ಲದಕ್ಕಿಂತ ಪಕ್ಷ ಇದ್ರೇ ನಾವು ಚುನಾವಣೆಯಲ್ಲಿ ನಿಲ್ಲಕ್ಕಾಗೋದು. ಪಕ್ಷದ ಹೆಸರಿನಲ್ಲಿ, ಪಕ್ಷದ ಚಿಹ್ನೆಯಲ್ಲಿ ಚುನಾವಣೆ ಗೆಲ್ಲಕ್ಕಾಗೋದು. ಅಫ್ಕೋರ್ಸ್ ನಮ್ಮ ಹೆಸರು ದೊಡ್ಡ ದೊಡ್ಡ ಲೀಡ್ಗಳಲ್ಲಿ ಅವ್ರದ್ದೇ ಆದ ಮತದಾರರು ಇರ್ಬೋದು, ಬಟ್ ಆದರೂ ಕೂಡ ಪಕ್ಷ ಇದ್ರೇ ಅವ್ರಿಗೂ ಅಧಿಕಾರ ಸಿಗೋಕ್ಕೆ ಸಾಧ್ಯ ಆಗೋದು. ಸೊ ಎಲ್ಲರಿಗೂ ಕೂಡ ಪಕ್ಷ ಒಂದಲ್ಲ ಒಂದು ಬಾರಿ ಅವಕಾಶ ಮಾಡಿಕೊಟ್ಟೇ ಕೊಡುತ್ತೆ. ಹಾಗಾಗಿ ಒಂದು ಅಲ್ಪ ಕಾಲಾವಧಿ ಅಸಮಾಧಾನಕ್ಕೋಸ್ಕರ ಪಕ್ಷದ ಹಿತನ ಬಲಿ ಕೊಡಬಾರ್ದು. ಎಲ್ಲ ನಾಯಕರುಗಳು ಕೂಡ ಅನುಭವಿಗಳಿರುತ್ತವರು. ನಮ್ಮ ವರಿಷ್ಠರು ಈಗಾಗಲೇ ಅವ್ರ ಜೊತೆ ಮಾತನಾಡಿದ್ದಾರೆ, ಮನವೊಲಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಖಂಡಿತ ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ರಾಜೀನಾಮೆ ಕೊಡದೆ ಮತ್ತೆ ಪಕ್ಷದ ಜೊತೆ ಕೈ ಜೋಡಿಸ್ತಾರೆ ಅನ್ನೋ ನಂಬಿಕೆ. ಮತ್ತೆ ಅದೇ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಸಾಕು ಬಿಡಿ. ಅವ್ರು ಏನಾದರೂ ಹೈಕಮಾಂಡ್ ತೀರ್ಮಾನ ಮಾಡಿದ್ದಾರೆ. ಏನಕ್ಕೆ ಈಗ ತಂದೆಯವರು ಮಧ್ಯದಲ್ಲೇ ಮುಖ್ಯಮಂತ್ರಿ ಸ್ಥಾನ ಕೈಬಿಟ್ಟಾಗ ನಮ್ಮ ಸಮುದಾಯದವ್ರಿಗೆ ಸಹಜವಾಗಿ ಏನಾಗುತ್ತೆ, ಕೋಪ ಬರುತ್ತೆ, ಅಸಮಾಧಾನ ಆಗುತ್ತೆ. ಅದಾಗಬಾರ್ದು ಅಂತ ಹೇಳಿ ನನಗೆ ಕೊಟ್ಟಿದ್ದಾರೆ. ಸೊ ಯಾರಿಗೂ ಕಿತ್ಕೊಂಡು ಏನು ಕೊಟ್ಟಿಲ್ಲ. ಸೊ ಹಾಗಾಗಿ ನಮ್ಮ ಸಮುದಾಯದ ಕೊಟ್ಟಾಗ ನಮಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದರಿಂದ ಬೇರೆ ಯಾರಿಗೂ ಅನ್ಯಾಯ ಆಗಿದೆ.